ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ದಾಲ್ ಪಾಲಕ್ ಮತ್ತು ಬಟರ್ ನಾನ್ ರೋಟಿ ಮಾಡ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಈಸಿಯಲ್ಲಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಮಾವಿನಕಾಯಿ ಸಿಕ್ಕಿತ್ತು, ಇಲ್ಲಿ ಮಾರ್ಲಿಕ್ಕೆ ಬಂದಿದ್ರು, 80 ರೂಪಾಯಿ ಒಂದು. ಅದಕ್ಕೆ ಅದ್ರ ಗುಳುಂಬ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಸ್ಟೋರೇಜ್ ಪ್ರಾಬ್ಲಮ್ ಆಗಿ ಫುಲ್ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ. ಮಾವಿನಕಾಯಿನ ಮೇಲ್ಗಡೆ ಸಿಪ್ಪೆ ಇದ್ರೂ ಪರವಾಗಿಲ್ಲ, ಸಿಪ್ಪೆ ತೆಗೆದು ಚೆನ್ನಾಗಿ ಕುದಿಸ್ಕೋಬೇಕು. ಅದಕ್ಕೆ ಉಪ್ಪು ಮತ್ತು ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಇದು ಬೆಲ್ಲದ ಸಿರಪ್, ಇದು ಹುಣಸೆ ಹಣ್ಣಿನ ಪೇಸ್ಟು. ಗಟ್ಟಿಯಾಗೋರು ಕುದಿಸ್ಕೋಬೇಕು. ಸ್ಟೋರೇಜ್ ಪ್ರಾಬ್ಲಮ್ ಆಗಿ ವಿಡಿಯೋ ಫುಲ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ಈ ಥರ ಗಟ್ಟಿ ಆಗಬೇಕು, ಆ ಥರ ಕುದಿಸ್ಕೋಬೇಕು. ಇದನ್ನೇ ನೋಡಿ. ಇವಾಗ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕಿವಾಗ ಇದು ಧನಿಯಾ ಪೌಡರ್ ಮತ್ತು ಜೀರಿಗೆ ಪೌಡರ್, ಇದು ಖಾರದ ಪುಡಿನೂ ಸ್ವಲ್ಪ ಹಾಕಿ, ಸ್ವಲ್ಪ ಅಂದರೆ ಖಾರ ಜಾಸ್ತಿನೇ ಹಾಕಿದರೂ ಚೆನ್ನಾಗಿರುತ್ತೆ, ಖಾರವಾಗಿ ತಿನ್ನಲಿಕ್ಕೆ. ಹಾಕಿ ಚೆನ್ನಾಗಿ ಗಟ್ಟಿಯಾಗೋವರೆಗೂ ಕುದಿಸ್ಕೋಬೇಕು ಅದನ್ನು. ಈ ಒಂದು ಕಪ್ ಅಳತೆಯಲ್ಲಿ ಮೈದಾ ಹಿಟ್ಟಿದು ರೋಟಿ ಮಾಡಲಿಕ್ಕೆ ಹಿಟ್ಟನ್ನು ಕಲಸಿಡ್ತಾ ಇದ್ದೀನಿ. ದೂರದಲ್ಲಿ ಯಾವುದೋ ಪಾಪು ಒಳ್ಳೋದು ಇಲ್ಲಿಗೆ ಸೌಂಡ್ ಕೇಳಿಸ್ತಾ ಇದೆ. 1.5 ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಈ ಕಪ್ಪಲ್ಲಿ. ತುಂಬ ದೂರ ಇದೆ, ಆದ್ರೂ ಮೊಬೈಲಲ್ಲಿ ತುಂಬ ಸೌಂಡ್ ಕೇಳಿಸ್ತಾ ಇದೆ. ತುಂಬ ಚಿಕ್ಕದು ಅಂದರೆ ಚಿಕ್ಕ ಸ್ಪೂನ್ ಇದು. ಐಸ್ ಕ್ರೀಮ್ ತಿನ್ನೋಕ್ಕೆ ಕೊಡ್ತಲ್ಲ ಅದಕ್ಕಿಂತ ಚಿಕ್ಕ ಸ್ಪೂನು. ಇದರಲ್ಲಿ 1 ಸ್ಪೂನಷ್ಟು ಸೋಡಾ, ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. 1.5 ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಸ್ವಲ್ಪ ಇದು ಚಿಕ್ಕ ಸ್ಪೂನೇ, ಅದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಇದು ಅರ್ಧದಲ್ಲಿ ಅರ್ಧ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪಲ್ಲಿ ಅರ್ಧ ಮೊಸರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಲು ಹಾಕ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಹಾಕಿ ಕೂಡ ಮಾಡ್ಬೋದು, ನೀರಲ್ಲಿ ಹಾಕಿ ಕಲಿಸ್ಬೋದು. ಇಲ್ಲಿ ನಾನು ಸ್ವಲ್ಪ ಹಾಲು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕಲಿಸ್ತಾ ಇದ್ದೀನಿ. ಗಟ್ಟಿ ಇರಬೇಕು ಸ್ವಲ್ಪ. ನೋಡಿ, ನೀರು ಹಾಕ್ಕೊಂಡು ಕಲಿಸ್ಬೋದು. ನಾನು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ತಾ ಇದ್ದೀನಿ. ನೋಡಿ, ಈ ಥರ ಇಷ್ಟು ಗಟ್ಟಿಯಾಗಿ ಕಲಿಸಿದ್ದೀನಿ. ಇದನ್ನ ಇವಾಗ ಒಂದು 2 ಗಂಟೆ ನೆನೆಲಿಕ್ಕೆ ಬಿಡ್ತೀನಿ. 2 ಗಂಟೆ ನೆನೆದ್ರೇ ತುಂಬ ಚೆನ್ನಾಗಿ ಬರುತ್ತೆ. ನಾನು ಬೆಳಗ್ಗೆ ತಿಂಡಿ ತಿಂದ ತಕ್ಷಣವೇ ಕಲಸಿಟ್ಟಿರೋದು. ಮಧ್ಯಾಹ್ನ ಊಟಕ್ಕೆ ಮಾಡ್ತಾಯಿದ್ದೀನಿ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಎತ್ತಿಡಬೇಕು. ಇದು ಹೆಸರುಬೇಳೆ ಮತ್ತು ತೊಗರಿಬೇಳೆ ತೊಗೊಂಡಿದ್ದೀನಿ ನಾನು. ನೋಡಿ, ಇದು 1 ಕಪ್ ಇದೆ ಫುಲ್ಲು. 2 ಸೇರಿ 1 ಕಪ್ ಇದೆ. ಅರ್ಧ ಕಪ್ ಇದೆ ಇದರಲ್ಲಿ. ಅರ್ಧ ಕಪ್ ಹೆಸರುಬೇಳೆ, ಅರ್ಧ ಕಪ್ ತೊಗರಿಬೇಳೆ ಇದೆ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಬೇಗ ಬೇಯುತ್ತೆ ಅಂತ. 3 ವಿಷಲ್ ಕೂಗಿಸ್ಕೊಳ್ತೀನಿ. ಇಲ್ಲಿ ನಾನು 1 ಕಟ್ ಪಾಲಕ್ಕು, ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು, 2 ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು 1 ಟೊಮೊಟೊ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು 3 ವಿಷಲ್ ಆಗಿದೆ. ಇವಾಗ ಬೆಂದಿದೆ. ಈಗ ಚೆನ್ನಾಗಿ ಸ್ಮೂತಾಗಿ ಬೆಂದಿದೆ. ನಾನು ಯಾವಾಗಲೂ ತೊಗರಿಬೇಳೆ ಒಂದೇ ಹಾಕೋದಿಲ್ಲ, ಅದ್ರ ಜೊತೆಗೆ ಹೆಸರುಬೇಳೆ ಕೂಡ ಹಾಕ್ತೀನಿ. ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಜೀರಿಗೆ, ಕಟ್ ಮಾಡಿ ಇಟ್ಕೊಂಡಂಥ ಹಸಿಮೆಣಸು ಮತ್ತು ನೀರುಳ್ಳಿ
ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸಿಡಿದ ನಂತರ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನೀರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೀರುಳ್ಳಿದು. ನೋಡಿ, ಇವಾಗ ಕಟ್ ಮಾಡಿ ಇಟ್ಕೊಂಡಂಥ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಇದು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗುತ್ತೆ, ಬೇಗ ಕೂಡ ಮಾಡ್ಕೋಬೋದು, ಯಾರಾದರೂ ಮಾಡ್ಕೋಬಹುದು. ಈಗ ಕಟ್ ಮಾಡಿ ಇಟ್ಕೊಂಡಂಥ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಸೊಪ್ಪು ಸಹ ಬಾಡಬೇಕು. ಸ್ವಲ್ಪ ಈ ಒಗ್ಗರಣೆಯಲ್ಲೇ ಚೆನ್ನಾಗಿ ಬೇಯಬೇಕು ಸೊಪ್ಪು. ಇವಾಗ ಒಂದು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಮಧ್ಯ ತೆಗೆದು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಸೊಪ್ಪು ಪಾಲಕ್ ಸೊಪ್ಪು ಬೇಯೋವರೆಗೂ, ಅದು ಬೇಗ ಬೇಯುತ್ತೆ ಸೊಪ್ಪು. ಆದರೂ ಮಧ್ಯ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ. ಇವಾಗ ಬೆಂದಿರೋಂಥ ಬೇಳೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆ ತೊಳೆದು ಸಹ ಅದರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ತೆಳುವೂ ಬೇಡ, ತುಂಬ ಗಟ್ಟಿನೂ ಬೇಡ, ಆಗಿರಬೇಕು. ಇದ್ರ ಬದಲಾಗಿ ನೀವು ಪನ್ನೀರು ಕ್ಯಾಪ್ಸಿಕಮ್ ಗ್ರೇವಿ ಕೂಡ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಎಲ್ಲ ಕಡೆನೂ ಬೇಗನೆ ಪನ್ನೀರ್ ಸಿಗಲ್ಲ ಅಂತ ಹೇಳಿ ನಾನಿಲ್ಲಿ ದಾಲ್ ಪಾಲಕ್ ಮಾಡ್ತಾ ಇದ್ದೀನಿ. ಇದು ಸಹ ಚೆನ್ನಾಗುತ್ತೆ ರೊಟ್ಟಿಗೆ. ನೋಡಿ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರು ಬೇಗ ಒಂದೊಂದು ಕಡೆ ಸಿಗುತ್ತೆ, ನಾವಿದ್ದಲ್ಲಿ ಯಾವಾಗಲೂ ಸಿಗುತ್ತೆ, ಒಂದೊಂದು ಕಡೆ ಸಿಗೋದಿಲ್ಲ. ಅದಕ್ಕೋಸ್ಕರ ದಾಲ್ ಪಾಲಕ್ ಮಾಡ್ತಾ ಇರೋದು. ಇವಾಗ ಒಗ್ಗರಣೆ ಹಾಕಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ ಒಂದು 4 ಒಣಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ, ಸ್ವಲ್ಪ ಇಂಗು, ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕದು. ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ದಾಲ್ ಸ್ವಲ್ಪ ಸಪ್ಪೆ ಅನಿಸುತ್ತೆ ಎಷ್ಟು ಖಾರ ಮೆಣಸಿನ್ಕಾಯಿ ಹಾಕ್ಕೊಂಡ್ರು. ಅದಕ್ಕೆ ಮೇಲೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೇನೆ ಒಗ್ಗರಣೆಯಲ್ಲಿ ಹಾಕಿದರೆ ಕಲರ್ ಚೇಂಜ್ ಕಾಣುತ್ತೆ. ಅದಕ್ಕೋಸ್ಕರ ನೋಡಿ, ಇದು ಕುದೀತಾ ಇದೆ. ಇವಾಗ ನಮ್ಮದು ಒಗ್ಗರಣೆ ರೆಡಿ ಆಯಿತು. ದಾಲ್ ಪಾಲಕ್ ಕೂಡ ರೆಡಿ ಆಯಿತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸಪ್ಪೆ ಅನಿಸುತ್ತೆ, ಅದಕ್ಕೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಖಾರದ ಪುಡಿ ಹಾಕ್ಕೊಂಡಿರೋದು. ಇದಕ್ಕೆ ಪನ್ನೀರ್ ಗ್ರೇವಿ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಪನ್ನೀರು. ಇದೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ನಮ್ಮದು ದಾಲ್ ಪಾಲಕ್ ರೆಡಿ ಆಯ್ತು. ಇವಾಗ ತುಂಬ ಬೇಗ ಆಗುತ್ತೆ. ಎಲ್ಲರ ಮನೆಯಲ್ಲೂ ಬೆಳೆಗಳು ಇರ್ತವೆ, ಸೊಪ್ಪುಗಳು ಇರ್ತವೆ, ಬೇಗ ಮಾಡ್ಕೋಬೋದು. ಇದು ರೆಡಿಯಾಗಿದೆ. ಇವಾಗ ಇದು ಬಟರ್ ನಾನ್ ರೊಟ್ಟಿಗೋಸ್ಕರ ಬೆಣ್ಣೆ ಇರಲಿಲ್ಲ ಮನೆಯಲ್ಲಿ, ಅದಕ್ಕೆ ಕೆನೆನ ಒಂದು ಚಿಕ್ಕ ಡಬ್ಬಿ ತಗೊಳ್ತಾ ಇದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಸ್ವಲ್ಪ ಬೆಣ್ಣೆ ತೆಗೆಯೋದು. ಸ್ವಲ್ಪ ಕೋಲ್ಡ್ ವಾಟ್ರ್ ಹಾಕಿ ಮಿಲ್ಕ್ ಶೇಕ್ ಮಾಡೋದು, ಇದರಿಂದ ಆವಾಗ ಬೆಣ್ಣೆ ಬರುತ್ತೆ. ನೋಡಿ, ಈ ಥರ ಶೇಕ್ ಮಾಡಿದರೆ, ಅಳಿಗಾಡಿಸಿದ್ರೆ ಬೆಣ್ಣೆ ಬರುತ್ತೆ. ಸ್ವಲ್ಪ ಮಾಡ್ತಾಯಿದ್ದೀನಿ.
ನೋಡಿ ಬೆಣ್ಣೆ ರೆಡಿ ಆಯ್ತು. ಇವಾಗ ಸ್ವಲ್ಪ ಆದರೆ ಸಾಕು ನಮಗೆ. ನೋಡಿ ಇಷ್ಟು ಬೆಣ್ಣೆ ಬಂದಿದೆ. ಇದು ರೋಟಿ ಮಾಡಲಿಕ್ಕೆ ಬೆಣ್ಣೆ ರೆಡಿ ಆಯಿತು. ನೋಡಿ ಇಷ್ಟು ಬೆಣ್ಣೆ ಆಗಿದೆ, ಸ್ವಲ್ಪ ಒಂದು 3 ಸ್ಪೂನಲ್ಲಿ. ಇವಾಗ ನಾನು ದೊಡ್ಡ ದೊಡ್ಡ ಎಲೆನ ಕೊತ್ತಂಬರಿ ಸೊಪ್ಪದು ಕಟ್ ಮಾಡ್ತಾ ಇದ್ದೀನಿ. ಅಂದರೆ ಎಲೆ ಮಾತ್ರ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ರೊಟ್ಟಿ ಮಾಡಲಿಕ್ಕೆ. ನೀವು ಎಳ್ಳಾದರೂ ಹಾಕೋಬೋದು, ನಾನು ಎಳ್ಳು ಹಾಕ್ತಾಯಿಲ್ಲ. ಎಳ್ಳು ಹಾಕಿ ತಿನ್ಬೋದು, ನಾನಿಲ್ಲಿ ಎಳ್ಳು ಬೇಡ ಅಂತ ಹಾಕ್ತಾಯಿಲ್ಲ. ಇದನ್ನ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೋಬೇಕು. ನಾನು ತುಂಬ ನಾದ್ಕೊಂಡಿದ್ದೀನಿ, ನಿಮಗೆ ಇಲ್ಲಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಷ್ಟು ಸ್ಮೂತಾಗಿದೆ ನೋಡಿ. 2 ಗಂಟೆ ಬಿಟ್ಟಿದ್ದೆ ನಾನು. ಇಲ್ಲಿ ಸ್ವಲ್ಪ ಹಿಟ್ಟು ತಗೊಂಡು ಅದನ್ನು ರೌಂಡಾಗಿ ಮಡಚಿ, ಮೈದಾ ಹಿಟ್ಟನ್ನೇ ಉಪಯೋಗಿಸಿ ನಾನು ಒಂದು ಸ್ವಲ್ಪ ಉದ್ದವಾಗಿ ಉತ್ಕೊಳ್ತಾ ಇದ್ದೀನಿ. ರೌಂಡ್ ಉತ್ತಾ ಇಲ್ಲ, ಈ ಥರ ಉದ್ದಕ್ಕೆ ಉತ್ತಾ ಇದ್ದೀನಿ. ಇದು ನಾನು ಉದ್ದಿದ್ದಂಗೂ ಸಹ ಅದು ಮೈದಾ ಹಿಟ್ಟಲ್ಲ, ಸ್ಪ್ರಿಂಗ್ ಥರ ಇದು ಮತ್ತು ವಾಪಸ್ ಬರ್ತಾ ಇತ್ತು. ನೋಡಿ ಲಾಸ್ಟಲ್ಲಿ ಈ ಥರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇನ್ನೊಂದು ಸಲ ಉತ್ಕೋಬೇಕು ಈ ಥರ. ಇದನ್ನ ಇವಾಗ ತಿರುಗಿಸಿ ನೋಡಿ, ಹಿಂಭಾಗ ಇನ್ನೊಂದು ಸಲ ಉತ್ಕೊಂಡು ನೀರು ಹಚ್ಕೊಳ್ತೀನಿ. ಈ ಥರ ನೀರನ್ನು ಹಚ್ಕೊಂಡ್ರೆ ಈ ನೀರಿನ ಭಾಗ ಏನಿದೆ ಅದನ್ನು ಹಂಚಿಗೆ ಹಾಕುವಾಗ ಅದು ಕೆಳಗೆ ಬರಬೇಕು. ಕಬ್ಬಿಣದ ಹಂಚಾದರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಈಗ ಅದೆಲ್ಲ ಬಬಲ್ ಬರಬೇಕು, ಗುಳ್ಳೆ ಗುಳ್ಳೆ ಥರ ಬರುತ್ತಲ್ಲ ಉಪ್ಕೊಂಡು. ನೋಡಿ ಈ ಥರ ಬಂದಮೇಲೆ ನಾವೇನು ಮಾಡಬೇಕು, ಜಾಸ್ತಿ ಉರಿ ಮಾಡ್ಕೊಂಡು, ಇದು ಕಡಿಮೆ ಉರಿ ಇದೆ ಇವಾಗ ತೋರಿಸಿದ್ದು ನಾನು. ಇವಾಗ ಉರಿ ಜಾಸ್ತಿ ಮಾಡಿಕೊಂಡು ಈ ಥರ ತಿರುಗಿಸಿ ಇಟ್ಕೊಳ್ತೀನಿ. ಅದು ವೀಡಿಯೋ ಮಾಡ್ಕೊಳಕ್ಕೆ ಬರೋಂಗಿಲ್ಲ ನಮ್ಮದು. ನೋಡಿ ಉಲ್ಟಾ ಹಿಡಿದು ತಿರುಗಿಸಿದ್ರೆ ಮೇಲ್ಭಾಗ ಕೂಡ ಬೇಯುತ್ತೆ. ಈ ಥರ 2 ಭಾಗನೂ ಈ ಥರ ಬೇಯಿಸ್ಕೋಬೋದು. ಅದು ನೀರು ಹಾಕಿರೋದ್ರಿಂದ ಗಟ್ಟಿಯಾಗಿ ಹಿಡಿಯುತ್ತೆ, ಅದು ಕಬ್ಬಿಣದ ಹಂಚಲ್ಲ, ಹಾಗಾಗಿ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನೋಡಿ ಹಿಂಭಾಗ ಎಷ್ಟು ಚೆನ್ನಾಗಾಗಿದೆ ಮುಂದ್ಗಡೆ. ಇವಾಗಲೇ ನೀವು ಕೊತ್ತಂಬರಿ ಸೊಪ್ಪು ಹಾಕುವಾಗಲೇ ಎಳ್ಳನ್ನು ಕೂಡ ಹಾಕೋಬೋದು. ನಾನಿಲ್ಲಿ 2 ರೋಟಿ ಮಾತ್ರ ಮಾಡಿದ್ದೀನಿ. ಮಧ್ಯಾಹ್ನ ಮಾಡಿರೋದು ಮಗ ಡ್ಯೂಟಿ ಹೋಗಿದ್ದೆ, ಮತ್ತು ಸಂಜೆ ಮಾಡೋಣ ಅಂತ ಹೇಳಿ ಹಾಗೆ ಹಿಟ್ಟನ್ನು ಬಿಟ್ಟಿದ್ದೆ. ತುಂಬ ತಿನ್ನೋಕ್ಕಾಗಲ್ಲ, ಒಂದೊಂದು ತಿನ್ಬೋದು, 2 ತಿನ್ಬೋದು ಅಷ್ಟೇ. ಈಗ ಇದಕ್ಕೆ ಬೆಣ್ಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಮೇಲ್ಗಡೆ ಹಾಕ್ತಾಯಿದ್ದೀನಿ. ನೋಡಿ ನಮ್ಮ ಬಟರ್ ನಾನ್ ರೋಟಿ ರೆಡಿ ಆಯಿತು. ಎಷ್ಟು ಚೆನ್ನಾಗಾಗಿದೆ ನೋಡಿ. ಬೇಗನೆ ಆಗುವಂಥ ಬಟರ್ ನಾನ್ ರೊಟ್ಟಿ ಇದು. ಅಂದರೆ ಬಿಸಿ ಇರುವಾಗಲೇ ಚೆನ್ನಾಗಿರುತ್ತೆ, ಮಾಡಿಟ್ರೆ ಅಷ್ಟು ಟೇಸ್ಟ್ ಇರಲ್ಲ. ತಿನ್ನುವಾಗ ಮಾಡಿ ತಿನ್ನಬೇಕು, ಇಲ್ಲ ಮಾಡಿ ಕೊಡಬೇಕು. ಬೇಗ ಮಾಡ್ಬೋದು, ಅಂದರೆ ಟೈಮ್ ಏನು ತೊಗೊಳ್ಳಲ್ಲ, ಬೇಗ ಮಾಡಿಕೊಂಡು ಬೇಗ ತಿನ್ಬೋದು. ಆರಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಬಿಸಿ ಇರುವಾಗಲೇ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನಾವು ಇನ್ನೊಂದು ಸ್ವಲ್ಪ ತಿಂತೀವಿ ಅಂದ ಹೊತ್ನಾಗ ಮಾಡ್ಕೋಬೋದು. ಇದು ಫ್ಲವರ್ ಮಾಡೋಣ ಅಂತ ನಾನು ಈ ಥರ ಉದ್ದುದ್ದ ಬಿಡಿಸ್ಕೊಂಡಿದ್ದೆ ನೀರುಳ್ಳಿನ, ಅದು ಆಗಲಿಲ್ಲ, ಅದಕ್ಕೆ ಹಾಗೆ ಇಡ್ತಾ ಇದ್ದೀನಿ. ಸೌತೆಕಾಯಿ ಮತ್ತು ನೀರುಳ್ಳಿ, ನಿಂಬೆಹಣ್ಣು. ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿದ್ದಾವೆ. ಮಾಡಿದ ತಕ್ಷಣ ನಂದೇ ಕಣ್ಣಾಯ್ತಾ ಅಂತ ಅನ್ನೋಷ್ಟು ರುಚಿನೂ ಇತ್ತು ತಿನ್ನಲಿಕ್ಕೆ. ತುಂಬ ಖುಷಿ ಆಯಿತು ಮಾಡಿ ತಿನ್ನುವಾಗ. ಬಿಸಿ ಬಿಸಿ ತಿನ್ಬೇಕಾ, ಮಾಡಿ ಇಡಬಾರ್ದು, ಆವಾಗಲೇ ಮಾಡ್ಕೊಂಡು ಆವಾಗಲೇ ತಿನ್ಬೋದು. ಬೇಗ ಬೇಯುತ್ತೆ ಇದು. ಎಷ್ಟು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂದರೆ, ಫಾಸ್ಟಾಗಿ ಮಾಡ್ಕೊಂಡು ಫಾಸ್ಟಾಗಿ ತಿನ್ಬೋದು. ಅಂದರೆ ಹಿಟ್ಟನ್ನು ಮುಂಚೆನೇ ಕಲಸಿಟ್ಟಿರ್ಬೇಕಂದ್ರೆ ನಮ್ಮದೇನು ತಿಂಡಿ ಆಗುತ್ತೋ ಆ ಕ್ಷಣಕ್ಕೆ ಆ ತಕ್ಷಣವೇ ಕಲಸಿಡ್ಬೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.